ಬಹಳ ಬಿಸಿಲಿರೋದ್ರಿಂದ ದೇಹಕ್ಕೆ ತಂಪಾದ ಪಾನೀಯಗಳನ್ನು ಕುಡಿಬೇಕನ್ನಿಸ್ತದೆ. ಆದ್ದರಿಂದ ಇಂದು ಸ್ವೀಟ್ ಲಸ್ಸಿ ಮತ್ತು ಡ್ರೈ ಫ್ರೂಟ್ ಲಸ್ಸಿ ಪಂಜಾಬಿ ಸ್ಟೈಲಲ್ಲಿ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದೂವರೆ ಕಪ್ಪು ಮೊಸರು, ಸುಮಾರು 400 ಗ್ರಾಮ್, 50 ಗ್ರಾಮ್ ಸಕ್ಕರೆ, ಸುಮಾರು ಅರ್ಧ ಕಪ್ಪು, ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿ, ನಂತರ ಗ್ರೈಂಡ್ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ಸ್ವೀಟ್ ಲಸ್ಸಿ ರೆಡಿಯಾಗಿದೆ. ಫ್ರಿಜ್ನಲ್ಲಿ ಇಟ್ಟಿರೋ ಮೊಸರುನಲ್ಲಾದರೂ ಮಾಡಿ ಕುಡಿಬೋದು, ಇಲ್ಲಾಂದರೆ ಫ್ರಿಜ್ಜಲ್ಲಿ ಇಟ್ಟಾದರೂ ಕುಡಿಬೋದು. ಐಸ್ ಕ್ಯೂಬ್ ಹಾಕು ಕುಡಿಬೋದು, ಆದರೆ ಕುಡಿಯೋದಕ್ಕೆ ಚೆನ್ನಾಗಿರಲ್ಲ, ನೀರು ಟೈಪ್ ಇರುತ್ತೆ. ಆದ್ದರಿಂದ ನಾನು ಈ ಸಜೆಸ್ಟ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಈಗ ಡ್ರೈ ಫ್ರೂಟ್ಸ್ ಲಸ್ಸಿ ಮಾಡೋ ರೀತಿ ತೋರಿಸ್ತೀನಿ. 400 ಗ್ರಾಮ್ ಮೊಸರು, ಸುಮಾರು 1.5 ಲೋಟ, 50 ಗ್ರಾಮ್ ಸಕ್ಕರೆ, ಸುಮಾರು ಅರ್ಧ ಲೋಟ. ನಿಮ್ಗೆ ಯಾವುದು ಬೇಕಾವುದು ಡ್ರೈ ಫ್ರೂಟ್ಸ್ ಹಾಕ್ಬೋದು. ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿ ಹಾಕ್ತಾಯಿದ್ದೀನಿ. ಕೇಸರಿ ಕಲರ್ದು ಒಂದು ಚುಟುಕಿ ಫುಡ್ ಕಲರ್ ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ಕೇಸರಿ ದಳನೂ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ಡ್ರೈ ಫ್ರೂಟ್ ಲಸ್ಸಿ ರೆಡಿ ಆಯಿತು. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಯಾವ ಥರ ಬಂದಿದೆ ನೋಡಿ ಫ್ರೆಂಡ್ಸ್, ಭಾಳ ಚೆನ್ನಾಗಿದೆ. ಮಧ್ಯ ಡ್ರೈ ಫ್ರೂಟ್ಸ್ ಎಲ್ಲ ಕಾಣಿಸುತ್ತೆ. ಮತ್ತು ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಡ್ರೈ ಫ್ರೂಟ್ಸ್ ಚೆನ್ನಾಗಿರುತ್ತೆ. ಗಾರ್ನಿಷ್ ಮಾಡಿ ಈ ಥರ ಎಲ್ಲ ಕುಟುಂಬದವರೆಲ್ಲ ಕೂತ್ಕೊಂಡು ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರನೇ ಒಳ್ಳೆ ರೆಸಿಪಿಗಳಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.